ತೂಕ 7.5 ಕಿಲೋ ಇದ್ದಲ್ಲವಾ, ಒಳ್ಳೆ ತೂಕ ಈಗಾಲ. ನನ್ನ ಮುಂದಕ್ಕೆ ಬಂದ 6 ದಿನ ಕೂಸುಗು 9 ಕಿಲೋ ತೂಕವಿದ್ದದು. ಆ ಕೂಸುಗು ಇವ ಪೋಲೆ 1 ವಯಸ್ಸು ಪ್ರಾಯ ಮಾತ್ರ ಈಗಲಿರೋದು. ಅವರೊಟ್ಟಲು ಜಲಜಕ್ಕ ಹೇಳಿದಾದು ಇದೊಟ್ಟಿಗೆ ವೇತ. ಅದು ಹೆಂಗೆ ಸರಿ ಆಯ್ತದೆ ದೇವಿ? ಮಗನ ತೂಕ ನೋಡಗ ಈಗ ಇರೋ ತೂಕ ಮಾತ್ರ ಅಲ್ಲ, ಹೆರಗ ಇರೋ ತೂಕನೂ ಕೂಡಿ ನೋಡಕ್. ಕೂಸುಗು 1 ವಯಸ್ಸಾಗಗ ಹೆರಗ ಇರೋ ತೂಕನ ಕಾಳು 3 ಇರಟ್ಟಿ ತೂಕ ಆಯಿರಸಕ್. ಆರಿದಿ ಹೆತ್ತಗ 3 ಕಿಲೋ ಈಗಲ ಅವನ ಕೂಸುಗಿದ್ದ ತೂಕ. ಈಗ ಇದು 9 ಕಿಲೋ ಆತು. ಅದೀಗಲು ನಾನು ಹೇಳಿದದು. ಈ ಮಗನೇ ಹೆತ್ತಗ ತೂಕ ಕುರವಿತ್ತು 2.5 ಕಿಲೋ ಈಗಲಿತ್ತದು. ಈಗ ಅವಾಗ ಅದನ್ನ 3 ಇರಟ್ಟಿ ತೂಕ ಕೂಡದಿದೆ. ಆಗ ಈ ಕೂಸು ಒಂದು കുഴപ്പം കാണി ಒಳ್ಳೆ ರೀತಿಗಳು ಇರಾದು. ഓ ആങ്കിത്തല്ലവ നാ കുറച്ച് എഞ്ചോനി ആയിരിക്കണ കൂസല്ലവ. അതൊന്നും നോടപട. യാനെന്തായാലും ಹೆರಿಗೆ ಸಮಯಲಿರ ನಿಂಗ ಇಳುಕು ತೀರ್ತಿಲ್ಲವ. ಹಾಲು ಕೊರവും ಹಾಲು ಬರದಿಲೆ ಒಂದೊಟ್ಟಿಗಿರ ನಿಂಗ ಇಳುಕು ಹೂತು. ಕೂಸು ಹಾಲು ಕುಡಿದು ಜಿಡ್ದಾಗ ನಿನಗ ಹಾಲು ಕೂಡಿತಿಲ್ಲವ. ಉದುಕೊಂಡಿಯಾನ ಅವನಾಗೀಗ ಸರಿಯಾದ ರೀತಿಲಿ ತೂಕಾನು ಕಾಣ್ಯವ. ಕೂಸು ದಪ್ಪಾಗದನ ಪറ്റി ಜ್ಞಾನಸಗ ನಂಗ ಇಬ್ಬರಗನು ಒಶಿ ಸಂಶಯ ಇದ್ದಿದೆ. ಅದೊಟ್ಟಿಗೆ ನಾನು ಹೇಳಿಕೊಡ್ತೀನಿ. ಕೂಸುನ വളർച്ച ನಂಗೆ 2 രീതിയിൽ കാണಬಹುದು. ಎಲ್ಲ ಈ വളർച്ചನ ಭಾಗ ಈಗಾಲ. ಅದು ಬೆನ್ನಿನ വളർച്ചನೂ ಇದ್ದೆ, ಒಪ್ಪ ಬೆನ್ನಿನ ವಿಕಾಸವೂ ಇದ್ದೆ. ಬೆನ್ನು ನೀಳನು ತೂಕ ಹಾಕದು, ಹಿಂದಡೆ പേശി ഒറസാದ ಒಟ್ಟಿಗೆ ಈ വളർച്ചನ ಘಟ್ಟ ಈಗಾಲ. ಮಾತಾಡಕ ಕೇಳದು, ಮಾತಾಡಕ തിരിച്ചുള്ളത്, വികാര പ്രകടിപ്പിച്ചത് ഇതൊട്ടിಗೆ വികസന ಒಂದು ಘಟ್ಟ ಈಗಾಲ. ഇനി ನಂಗಗ വളർച്ചനെ കുറിച്ച് ನೋಡಬಹುದು. ആദ്യക്ക് കൂസിനെ കെത്ത് ഉറച്ചിത്തരെ, അത് കഴിഞ്ഞ് കൂസ് കുളിത്തരെ, ಹಿಂದೆ ಕೂಸು ನಡಿತದೆ. അതിന കൂടെ ಕೂಸುನ തലേനും കൈയും കാലും പേശിക ഒട്ടിಗೆ വികസിച്ചിത്തരെ. ಈ വളർച്ചನ കൂടവೇ ಕೂಸುನ ವಿಕಾಸವೂ ನಡೀತದೆ. ಕೂಸುನ ಹೆಗಲು, ಕೈ, ಹಿಂದೆ ಬುಟ್ಟು ಇದೊಟ್ಟಿಗೆ ದೊಡ್ಡದಾಗ್ತದೆ. ಆದಿಕ ಕೂಸು 2 ಕೈಲು ಹಿಡಿಪಲೆ ಕಲಿತಾಳೆ. ಅದು കഴിഞ്ഞ് 1 ಕೈಯಿಂದ ಮತ್ತೊಂದು ಕೈಗೆ ಸಾನ ಮಾತಲೇನು, ಬುಟ್ಟುಲು ಸಾಧನ ಎತ್ತಲೇನು ಒಟ್ಟಿಗೆ ಕಲಿತು ತೊಡಗಿತಾಳೆ. ಇದೊಟ್ಟಿಗೆ ಒಂದೊಂದು ಸಮಯಲು ನಡೆಯುವ വളർച്ചನ ವಿಕಾಸನೂ ಈಗಾಲ. 2.5 ಕಿಲೋನ ಕಳಗೆ ಈಗಲು ತೂಕ ಅಂದಲೆ ಆ ಕೂಸುಗು ಭಾರ കുറവിരുತ್ತದೆ. പല ഉവ്വമാർഗും എളുക്കിറന്തു കാര്യങ്ങൾ ആദ്യക്ക് ഹെത്ത് തീരി 1 ആഴ്ചയിൽ കൂസിന തൂക്കാലു ബറ കുറവു അന്തലെ അത് അഞ്ചലെ കാണി. ഹെത്ത് തീരി 1 ആഴ്ച കിളിയകമ്പ 100 ഗ്രാം തൂക്ക കുറഞ്ഞിത്തരെ. അത് അടുത്ത 1 ആഴ്ചകളിൽ തിരിച്ചു വരിയും തരെ. ഇതും കാണിസത് ഒള്ള രീതിയിൽ ഹാಲು ಕೊಡದು ಅಂದಿಗಲು. ಆದಿಕ್ಕನ 3 ಮಾಸ ಕೂಸುಗು ಒಳ್ಳೆಂದು ತೂಕ ಹಾಕಿತ್ತದೆ. ಈ ಸಮಯಲು 1 ಹಿಡಿ ಅಲ್ಲದಲೆ 30 ಗ್ರಾಂ ತೂಕ ಬರಿತದೆ. ಒಂದೊಂದು ಜಿನಾലും 25-30 ഗ്രാം ಗಂಟ ತೂಕ ಹಾಕಿತ್ತದೆ. 3 ಮಾಸ കഴിഞ്ഞിದಲೆ ಈ വളർച്ച കുറച്ച് കുറഞ്ഞിത്തದೆ. ಹಿಂದೆ ಒಂದೊಂದು ಮಾಸವು 400-500 ಗ್ರಾಂ ತೂಕ ಕಂಡ ಕೂಡದು. ಹಾಗೆ 5 ಮಾಸ ಆಗಗಂಬ ಕೂಸುಗು ತೂಕ ಇರಟ್ಟಿ ಆಯ್ತದೆ. ಅದೀಗಲು ನಾನು ಹೇಳಿದಾದ ಈ ಕೂಸುಗು ಒಳ್ಳೆ ತೂಕ ಈಗಲಂದು. 2 ವಯಸ್ಸಾಗಂಬ ಹೆತ್ತದನ ಕಾಳು 4 ಇರಟ್ಟಿ ತೂಕ ಹಾಕು. അതുപോലെ ಈಗಲು ಕೂಸುನ ನೀಳನ ಕಾರ್ಯಲು ಹೆರಿಗೆ ಸಮಯಗ ಏಕದೇಶ 50 ಸೆಂಟಿಮೀಟರ್ ಆರು ಕೂಸುಗು ನೀಳ ಬೇಕು. ಅದು 1 ವಯಸ್ಸಾಗಂಬ 75 ಸೆಂಟಿಮೀಟರ್ ಆರು ನೀಳ ಆಯಿರ್ಸಕ್. ತೂಕನ ನೀಳನ ಕಾರ್ಯಲೊಟ್ಟಿಗೆ ಈ ಹೇಳಿದ പോലെ ಎಲ್ಲ ಸೇರಿ ಆರಿಸಕ್ಕಂದು ಕಾಣಿ. ಒಂದು ಏಕದೇಶ ಕಣಕಿಗಲು ನಾನು ಹೇಳಿದದು. ಇದನ್ನ ಕಾರ್ಯ ನೋಡಿ ನಿಂಗ ಅಂಜಕ್ಕೊಂದು ಒಂದು ಅವಸನ ಕಾಣಿ. ಒಂದೊಂದು ಕೂಸು ಒಂದೊಂದು രീതിയിലിಗಲು ಇರದು. ಆಗ ನಿಂಗ ಡಾಕ್ಟರ್നെ കാണിച്ച് അവർ ಹೇಳದು ಕೇಳದಿಗಲು ഏറ്റവും ಒಳ್ಳೆಯದು. ആ ടാപ്പ് ಒಂದು എത്തുന്നു. ನಾನು ನಿಂಗಗ ಪ್ರಧಾನಪಟ್ಟ ಒಂದು വളർച്ച ಕಾಣಿಸಿ ಕೊಡ್ತೀನಿ. ನಂಗ ಬೆನ್ನಿನ ಪ್ರಧಾನಪಟ್ಟ ಒಂದು ಅವಯವಿಗಾಲು ತಲೆಚೋರು. ಕೂಸಿನ ಬುದ್ಧಿ ವಿಕಾಸಗ ತಲೆಚೋರ್ಗು ಒಳ್ಳೆ ಪಂಗಿದೆ. ಹೆರ ಸಮಯಲು 35 ಸೆಂಟಿಮೀಟರ್ ತಲೆಗೂ ಚುಚ್ಚಳವು ಬೇಕು. 1 ವಯಸ್ಸಾಗದು 45 ಸೆಂಟಿಮೀಟರ್ ಆಯಿರ್ಸಕು. ಕೂಸಿನ ಬುದ್ಧಿಗೂ വളർച്ചಗೂ ಆವಸಾದೊಂದು ಸಾನ ಈಗಲು ಮೊಲೆ ಹಾಲು. ಅದಕ್ಕೀಗಲು 6 ಮಾಸ ಗಂಟ ಮೊಲೆ ಹಾಲು ಮಕ್ಕಗೂ ಕೊಡಕ್ಕಂದು ಹೇಳದು. തലേന കുറിച്ച് ಹೇಳಿದಾಗ ഓർമ്മ ಬಂದದು. ಕೂಸನ ನಡುತ್ತಲೇನ ಹಿಂದಕ್ಕೂ ಭಾಗ ಆയിട്ട് ಸುಣ್ಣ ಗುಳಿ പോലെ കാണാതിದೆ. ಅಕ್ಕ ಅದೇ ಅನಗ ಆಂಗೆ ಹೆತ್ತು ತಿರಿ കഴിഞ്ഞാൽ ಹಿಂದೆನು ಕೂಸಿನ ತಲೆಚೋರು ದೊಡ್ಡದಾಯ್ತದೆ. ಆಗ ತಲೆಚೋರ್ಗು ಸಲ ಆವಸ ಕಣಿವ. ಆಗ ಏನ ಮಾಡದು, ತಲೆನ ಓಡಲ ಮೂಳೆಗ ಎಲ್ಲ ಚೇರದೆ ಕುರ್ಚಿ ಸಲ ಹಾಕಿರ್ತದೆ.
ಹಾಂಗೆ ಇದ್ದಲ ಮಾತ್ರ ಈಗಲು ತಲೆಚೋರುಗು ದೊಡ್ಡದಾಗಲೇ ಬರ್ತದೆ. 1-2 ಮಾಸ ಕಳೆಗಂಬ ತಲೆ ಒರಚಿ ತೊಡಗಿದ್ದೇನೆ. ತಲೆ ಒರಸಾದೆ ಇದ್ದಲೆ ಥೈರಾಯ್ಡ್, ವಿಟಮಿನ್ ಡಿನ ಕೊರವು ಪೋಲಿರೋ ರೋಗ ಇರ್ತದೆ. ಹೀಗೆ ಇರೋದಂದಲೇ ಬೇಕಾಯಿ ಈಗಲು ಎಡೆಗಡೆಗೂ ಕೂಸಿನ ಡಾಕ್ಟರ್ನೇ ಕಾಣಿಸಕ್ಕಂದು ಹೇಳೋದು. ಇದೊಟ್ಟಿಗೆ ಬಾಲವಾಡಿ ಟೀಚರ್, ಆಶಾ ವರ್ಕರ್ ಇವರೊಟ್ಟಿಗೆ ಒಳ್ಳೆಂದು ശ്രദ്ധിಸಾಕು. ಅದು നേരത്തെ ನೋಡಿದಲೆ ನಂಗ ಕೂಸಿನ ಬುದ್ಧಿ ವಿಕಾಸಗೂ ಯಾನು ಕುഴപ്പವೂ ಇರೋದಿಲ್ಲ. ತಲೆನ ಮುಂದಕ್ಕಿರೋ ತೂಕೆ 1 ವಯಸ್ಸು ತೊಟ್ಟು 1.5 ವಯಸ್ಸು ಕಳಿഞ്ഞ് ಒರಸದಲೆ ಆ ಕೂಸುಗು ಹೊಟ್ಟೆಳಕ ಸೂಕೊಡು ಬರಿತದೆ. ಬೆನ್ನಿಲ ನೀರು ಆ ಸಮಯಲು ಕೊರೇ ಇಲ್ಲದೆ ಆಯ್ತದೆ. ಆ ಸಮಯಲು ಕೂಸುನ ತೂಕೆ ಆಡೋಡಿರ್ತದೆ. ಆಗ ಒವ್ವ ಏನ ಮಾಡಕ್, ಒವ್ವನ ಹೆಗಲ್ ಹಿಡಿಚಿ ಕೂಸುನ ತೂಕೆ ನೋಡಕ್. ಮಡಿಲು ಕುಳಿಚಿ ನೋಡಿದಲೆ ಅದು ಒಳ್ಳೆಂದು ಚಿಕ್ಕಕ್ಕಂದು ಕಾಣಿ. ಈ ತೂಕನ ಕಾರ್ಯ ಹೇಳಿದತ್ತಲ್ಲ, ಅದು ಯಾವ ಗಳಿಗಲ್ಲು ಅಳಿವಕ್? കുത്തുവെ പെത്തലെ കൂസിനെ ആസ്പത്രിയിൽ കൊണ്ടാക്കുന്നത് നാ ഹേളില്ലവ. ഇത് കുത്തുവെ പെത്തലെ മാത്രമല്ല, ശരിയാದ രീതിയിൽ അവ കൂസു ഇറാതെന്ന് മനസ്സ് മടലൻ കൂടികാല്. ആദിക്കുന്ന 6, 10, 14 ആഴ്ചലും 9ാം മാസലും 1 ವಯಸ್ಸು 1.5 ವಯಸ್ಸು ಈ ಸಮಯಲು ಕುತ್ತುವೆ ಪೆತ್ತಲೆ ಹೋಗಗ ಮಕ್ಕನ ತೂಕ ನೋಡಬಹುದು. ಬೇರೆ ಯಾനും കുഴപ്പമില്ലതಲೆ 6 ಮಾಸನ ಮುಂದಿಕ್ಕಿರ ಮಕ್ಕಗೆ 2 ಆഴ്ചಲು ಒಂಜಿನവും 6 ಮಾಸ ಕಳಿಂಜಿದ ಮಕ್ಕಗೆ ಮಾಸಾಲು ಒಂಜಿನവും ತೂಕ ನೋಡಿದರೆ ಮಾಹಿತಿಯಾಗ್ತದೆ. 18 ಮಾಸ ಆದಲೆ 1.5 ವಯಸ್ಸು ಕಳಿಂಜಿದಲೆ 6 ವಯಸ್ಸು 1 ಜಿನ ತೂಕ ನೋಡಿದರೆ ಮതി. ಕೊರೆ ತವಣೆ ತೂಕ ನೋಡಗ ಒವ್ವೆಗೆ ಇಳುಕು ಕೂಡಿತದೆ. ತಲೆನ ಅಳವು 3 ವಯಸ್ಸು ಗಂಟ ನೋಡಕು. 6 ವಯಸ್ಸು ಆಗ ಗಂಟ 1 ಮಾಸಾಲು ಮಕ್ಕನ ತೂಕವು ಉದ್ದವು ನೋಡಕು ಒಳ್ಳೆದೀಗಲು. ಈ ಸಮಯಲು ಮಕ್ಕಗೆ ಯಾನಾರು ಆರೋಗ್ಯ ಪ್ರಶ್ನೆ ಇದ್ದಲೆ ಬೇಗ ನಂಗಗ ಡಾಕ್ಟರ್ನೆ ಕಾಣಿಸಿ ಅದು ಕಂಡುಹಿಡಿಬಹುದು. ಕೂಸುನ ಆರೋಗ್ಯನ ಕುರಿച്ച് ನಂಗ പല കാര്യം മനസ്സിൽ ಮಾಡಿದಿಲ್ಲವ. ಕೂಸುಗು ಯಾನು കുഴപ്പമിರದಲೇ ಬೇಕಾಯಿ ನಂಗ ಹೆರಿಗೆ ಸಮಯಲವೇ ನಂಗೆ ದೊಟ್ಟಿಗೆ ಉಳ್ಳೆಂದು ನೋಡುದು. ಹೊಟ್ಟೆಲಾಗ ಸಮಯಲು ನಂಗ ಡಾಕ್ಟರ್ನೆ ಕಾಣಿಸಕ್. ಡಾಕ್ಟರ್ ಕೂಡ ಅಯൺ ಗುಳಿಗೆ ಕೃತ್ಯ ಸಮಯಲವೇ ತಿನ್ನಕ. ಡಾಕ್ಟರ್ ಹೇಳ ಮುದ್ದನು ಪೋಷಕಾಹಾರ ತಿಂದಲೇ ಮಾತ್ರಮೇ ನಂಗಗ ಒಳ್ಳೆಂದು ಒಳ್ಳೆ ಕೂಸು ಚಿಕ್ಕದು. ಹೆತ್ತು ತೀರಿ ಆದಿಕ್ಕನ ಜಿನವೇ ಬರ ಮೂಲೆ ಹಾಲು ನಂಗ ಕೊಡಕ್. ಅದಾയത് കൊളസ്ട്രോൾ ಮುಂದಿಗಾಲು ഇതിനെ ಹೇಳದು. ಇದು ನಿರ್ಬಂಧമായി ಮಕ್ಕಗೂ ಕೊಟ್ಟಿರಸಕ್. ಒಂದು ಮನೆ ಮಾಡಗ ತರ ಎಪ್ಪಟ್ಟಿ ಪ್ರಧಾನವೋ ಅದುപോലെ ಆಯಿರಸಕ್ ಮಕ್ಕ ಹೆತ್ತು ತೀರಿ ನಂಗ 6 ಜಿನ ಕೊಡ ಮೂಲೆ ಹಾಲು ಮಕ್ಕಗೂ ದೊಡ್ಡ ಪ್ರಧಾನಿಗಾಲು. 6 ಮಾಸ ಗಂಟ ಮಕ್ಕಗ ಮೂಲೆ ಹಾಲು ಮಾತ್ರ ಕೊಡಕ್. ಹೀಗೆ ಹಾಲು ಕೊಟ್ಟೊಡಿದ್ದಲೆ ಮಾತ್ರಮೇ ನಂಗ ಬೆನ್ನಲು ಹಾಲು ಆಯಿ ಬರದುಳ್ಳು. ಸರಿಯಾದ ಸಮಯಲು ರೋಗ ಬರದಿರಲೆ ಕುತ್ತುವೆ ಪೆತ್ತದು ಒಳ್ಳೆದಿಗಲು. ಇದು ಕೂಸುಗು ಸೂಕೋಡು ಬರದಿರಲೇಬೇಕಾಗಿ ನಂಗಗ ಒಳ್ಳೆದಿಗಲು. ಒಂದು ಕೂಸಿನ ಪೋಲೆಯಲ್ಲ, ಒಂದೊಂದು ಕೂಸಿರದು. അതുകൊണ്ട് കൂസിന തൂക്കാലു മാറ്റ വരുത്തത്. വേറെ എന്ത് കൂസിനെ നോടി നിങ്ക കൂസിനെ അളിവ വരത്. ಒಂದು കുഴപ്പവും ഇല്ലാതെ ಒಳ್ಳೆ ಒಂದು ಕೂಸಾಯಿರಿಸದಲ್ಲವ ನಂಗಗ ಒಳ್ಳೆದು. ಒಳ್ಳೆಂದು ನಗಿದುം ಆಡಿയും ಇರ ಕೂಸುಗು ಒಂದು ಪ್ರಶ್ನವೂ ಇರದಿಲ್ಲ. ಆಗ ನಂಗ ಅದನ್ನ ಕುರಿച്ച് ನೋಡಿ ಅಂಜಲೇನು ಬೇಡ. 2 ವಯಸ್ಸು ಗಂಟ ಕೃತ್ಯമായ ಅಳಗುಲು ಡಾಕ್ಟರ್ನೆ ಕಾಣಿಸಕ್, ಆರೋಗ್ಯ ಪ್ರವರ್ತಕರ ಹೇಳೋದು ಕೇಳಕ್, ಬಾಲವಾಡಿ ಟೀಚರ್ಮಾರ ಹೇಳೋದು ಕೇಳಕ್. ಇದೊಟ್ಟಿಗೆ ನೋಡಿದಲೇವೆ ನಂಗ ಕೂಸಿನ വളർച്ചനും പോഷണവും ನಂಗ ಒಳ್ಳೆಂದು ನೋಡಿ ಮನಸ್ಸಲು ಮಾಡಬಹುದು.